ಇವತ್ತು ಮನೆಯಲ್ಲಿ ಪಾನಿಪುರಿ ಚಾಲೆಂಜ್ ಇದೆ. ಮೇಡಮ್ ಅವ್ರು ಅಲ್ಲಿ ಚಾಲೆಂಜಲ್ಲಿ ಏನು ತಿಂತಾರೋ ಗೊತ್ತಿಲ್ಲ, ಇಲ್ಲೇ ಬ್ಯಾಟಿಂಗ್ ಆಡ್ತವ್ರೆ. ಪಾನಿಪುರಿ ನೋಡಿದ್ರೆ ಆಸೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಗೊತ್ತಾಯ್ತಲ್ಲ, ಪಾನಿಪುರಿ ಚಾಲೆಂಜು. ಸೊ ಪಾನಿಪುರಿ ಎಲ್ಲಿ ತಗೊಂಡಿದ್ದೀವಿ ಅಂದರೆ, ಹಾಂ ಅಣ್ಣ ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಸೊ 16ನೇ ಸ್ಟಾಲು, ಪಾರ್ಕ್ ಆಪೋಸಿಟ್ಟು. ಸೊ ಇದು ಪಾರ್ಕ್ ರಸ್ತೆ, ಇಲ್ಲಿಂದ ಬಂದರೆ ಇಲ್ಲಿ ತಗೋಬೋದು. ನಮಗೆ ಪಾರ್ಸಲ್ ಹಾಕಿಸ್ಕೊಂಡು ಹೋಗ್ತಿದ್ದೀವಿ. ಅದೇನು ಚಾಲೆಂಜ್ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಗೆದ್ದವರಿಗೆ 1000 ರೂಪಾಯಿ. ಹಾಂ, ಪಾನಿಪುರಿ ಚಾಲೆಂಜ್ಗೆ ರೆಡಿಯಾಗಿ ಕೂತಿದ್ದಾರೆ. ಗೆದ್ದವ್ರಿಗೆ ನನ್ನ ಕಡೆಯಿಂದ 1000 ರೂಪಾಯಿ ಕೊಡ್ತಿದ್ದೀನಿ. ಸೊ ಯಾರು ಗೆಲ್ತಾರೆ? ಎಷ್ಟೆಷ್ಟು ಪುರಿ ಹಾಕೊಂಡಿದ್ದೀರಾ? 10. ನನಗೆ ತೆಗ್ದಿಟ್ಟಿದ್ದೀರಾ ಇಲ್ಲ ನಿಮ್ಮ 3 ಜನ? ನೋಡಿ, ನಿಮಗೂ ಇಟ್ಟಿದ್ದೀವಿ. ನಮಗೂ ಇಟ್ಟಿದ್ದಾರೆ. ನಾನು ಚಾಲೆಂಜ್ ಮಾಡಲ್ಲ. ಇವ್ರಗಳ ಜೊತೆ ಎಲ್ಲ ನಾನು ಚಾಲೆಂಜ್ ಮಾಡ್ಬಿಟ್ರೆ ನಾನು ವಿನ್ ಆಯ್ತೀನಿ. ಮತ್ತೆ ಚಾಲೆಂಜ್ ಕಂಡೀಷನು ಕಲಿಸ್ಕೊಂಡೆಲ್ಲ ತಿನ್ನಂಗಿಲ್ಲ. ಒಂದು ಪೂರಿಗೆ ಸಾಗುನು ಇರಬೇಕು, ಪಾನಿನೂ ಇರಬೇಕು, ಮತ್ತೆ ಮಸಾಲೆನೂ ಹಾಕೊಂಡಿರ್ಬೇಕು. ಸಿಂಗಲ್ ಎತ್ಕೊಂಡು ತಿನ್ಬೇಕು. ಆಯ್ತು ಬಿಡಿ ಸರ್. ನೀಟಾಗಿ ತಿನ್ಬೇಕು. ಸೊ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಪ್ರಕಾರ ನನ್ನ ಹೆಂಡತಿ ವಿನ್ ಆಗ್ತಾಳೆ ಅಂತ ನಾನು ಅನ್ಕೊಂಡಿದೀನಿ. ಅವಳು ಬೇರೆ ಅಂಗಡಿನಲ್ಲೇ ತಿಂದ್ಬಿಟ್ಟಿದ್ದಾಳೆ. ಅದಕ್ಕೆ ಅಲ್ಲೇ ಒಂದೆರಡು ತಿಂದ್ಬಿಟ್ಟಿದ್ದಾಳೆ. ತಡೀರಿ, ನಾನ್ ಸ್ಟಾರ್ಟ್ ಹೇಳ್ಬೇಕು. ನಾನ್ ಸ್ಟಾರ್ಟ್ ಹೇಳೋ ತನಕ ನೀವು ಸ್ಟಾರ್ಟ್ ಮಾಡಬಾರ್ದು. ನಾವು ತೂತ ಮಾಡಿಲ್ಲ. ಸೊ ಯಾವಾಗಲೂ ನೀವು ಏನಾದ್ರು ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ, ಈ ತರ ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ, ಮೊದಲು ಈ ತರ ಇವಾಗ ಕೈನಲ್ಲಿ ಇಟ್ಕೊಳ್ಳಿ. ಸೊ ತಮ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ, ಫಸ್ಟು ಈ ಥರ ಹತ್ತತ್ರ ಬನ್ನಿ. ಸೊ ಈ ಥರ ಹತ್ತತ್ರ ಬಂದು ಈ ಥರ ಒಂದು ಫೋಟೋ ತೊಗೊಂಡ್ರೆ ಅದನ್ನು ತಮ್ನೇಲಿಗೆ ಯೂಸ್ ಮಾಡ್ಕೋಬೇಕು. ನೀವು ಯಾವಾಗಲೂ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀರಲ್ಲ, ಅಲ್ಲಿ ತಮ್ನೇಲ್ ಕೇಳುತ್ತೆ. ಏನಕ್ಕೆ ತಮ್ನೇಲ್ ಇಂಪಾರ್ಟೆಂಟು ಅಂದರೆ, ಇದನ್ನು ನೋಡಿಕೊಂಡು ತಮ್ನೇಲ್ ಅಟ್ರಾಕ್ಟಿವ್ ಆಗಿದ್ದರೆ ಹೊಸ ವ್ಯೂವರ್ಸ್ಗಳಿಗೆ ವಿಡಿಯೋ ರೆಕಮೆಂಡ್ ಆಗುತ್ತೆ. ಅವ್ರು ಬಂದು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಸೊ ತಮ್ನೇಲ್ ಯಾವ ರೀತಿ ಎಡಿಟ್ ಮಾಡೋದು ಅಂತಲೂ ನಾನು ತೋರಿಸ್ತೀನಿ, ಆಯಿತಾ? ಈ ಥರ ಒಂದು ಫೋಟೋ ತೊಗೊಂಡಿದ್ರೆ ನೀವು ಆರಾಮಾಗಿ ತಮ್ನೇಲ್ನ ಚಾಟ್ ಜಿಪಿಟಿಗೆ ಹೇಳಿದ್ರೆ ಅದೇ ತಮ್ನೇಲ್ ಮಾಡಿಕೊಟ್ಟಿರುತ್ತೆ. ಓಕೆ, ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗೆ ನಾನು ಒಂದು ಫೋಟೋ ತಗೊಂಡು ಬರ್ತೀನಿ, ತಡೀರಿ. ಸ್ಟಾರ್ಟ್. ಚಾಲೆಂಜು ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾಮೆಂಟ್ರಿ ಕೊಡ್ತಿದ್ದೀನಿ. ಅಭ್ಯರ್ಥಿಗಳು ಇನ್ನೇನು ಕಾಂಪಿಟೇಟರ್ಸ್. ನಮ್ಮ ಹುಡುಗಿ ಒಂದು ಹಾಕೊಂಡ್ರು, ನಮ್ಮ ಅಪ್ಪ ಒಂದು ಹಾಕೊಂಡ್ರು, ನಮ್ಮ ಅಮ್ಮ ಒಂದು ಹಾಕೊಂಡ್ರು. ನಮ್ಮಮ್ಮ ಸೋಲುವ ಲಕ್ಷಣಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಪ್ಪ 2 ತಗೊಂಡಿದ್ದಾರೆ. ಒಬ್ರಿಗೊಬ್ರು ತೊಂದರೆ ಕೊಡ್ಕೋಬೋದು. ನಮ್ಮಪ್ಪ ಪಾನಿ ಹಾಕತ್ತಿಲ್ಲ, ಪಾನಿನೂ ಹಾಕೋಬೇಕು. ನೀನು ಮಸಾಲೆ ಹಾಕತ್ತಿಲ್ಲ ಕಣೆ, ಮೋಸ ಮಾಡ್ತಿದ್ಯಾ. ಎಲ್ಲಿ? ಹಾಕೋ, 3 ಹಾಕೋಬೇಕು. ವಿಡಿಯೋನಲ್ಲಿ ನೋಡ್ತಿರ್ತಾರೆ, ಯಾರಾದರೂ ಮೋಸ ಮಾಡಿದ್ರೆ ಸಿಗಾಕೋಬಿಡ್ತೀರಾ. ಒಬ್ರಿಗೊಬ್ರು ತೊಂದರೆ ಕೊಡಿ, ಪರವಾಗಿಲ್ಲ. ಹ್ಞೂ ಅವ್ರಿಗೆ ತೊಂದರೆ. ಅಮ್ಮ ಹಾಕೊಂಡ್ರು. ಇಲ್ಲಿ ಪಾನಿ ಹಾಕೊಂಡಿಲ್ಲ ನಮ್ಮಪ್ಪ, ಪಾನಿ ಹಾಕೊಂಡಿಲ್ಲ. ಮಾತಾಡಿ ನಡೀತೈತೆ, ಮಾತಾಡಿ. ನೀನ್ ಕರೆಕ್ಟಾಗಿ ತಿಂತಿದ್ಯಾ? ಎಲ್ಲಿ ಇವಳು ಏನು ಇಷ್ಟು ಬೇಗ ತಿಂದ್ಬಿಟ್ಲು? 3 ಉಳ್ಕೊಬಿಟ್ಟಿದ್ದೆ. ಅದ ಹೆಂಗೆ? ತೊಂದರೆ ಕೊಡ್ಬೋದು. ಅಲೋ, ಪಾನಿ ಹಾಕತ್ತಿಲ್ಲ ಕರೆಕ್ಟಾಗಿ. ಮೋಸ. ನೀನೇ ತಿಂತಿರೋದು ಕಣಮ್ಮ. ಇನ್ನೂ ತಿಂತಾನೆ ಇರಮ್ಮ, ಅವ್ರು ತಿಂದು ಮುಗಿಸ್ಬಿಡ್ತಾರೆ. ಅಲ್ಲಿ ತಿಂದ ಆಯ್ತು ಅವಳು. ತಿನ್ಕೊಂಡೆ ಆಯ್ತು ಬಿಡು. ಇವೆಲ್ಲ ಚೆನ್ನಾಗಿ ಹೋಯ್ತವ ಮಾತ್ರ. ಇವೆಲ್ಲ ಚೆನ್ನಾಗಿ ಹೋಯ್ತವೆ. ಮುದ್ದೆ ಅವೆಲ್ಲ ಚೆನ್ನಾಗಿ ಹೋಗಲ್ಲ. ಪಾನಿಪುರಿ ಅಂದ್ರೆ ಚೆನ್ನಾಗಿ ಹೋಯ್ತವೆ. ಚೆನ್ನಾಗೇ ತಿಂದವಳೆ. ಎಲ್ಲ ಖಾಲಿ ಮಾಡೋಳೆ, ನೀಟಾಗಿ ಖಾಲಿ ಮಾಡೋಳೆ. ಹಾಕೊಂಡ್ಲು ವಿಡಿಯೋದಲ್ಲಿ ಗೊತ್ತಾಗತ್ತೆ. ಖಾಲಿ ಆಗಿತ್ತಲ್ಲ. ಇವಾಗ ಸೋತಿರೋರು ಒಂದು ಹಾಡನ್ನೇ ಹೇಳ್ಬೇಕು, ಪನಿಷ್ಮೆಂಟ್. ನೀನ್ ಇನ್ನೂ ಅದೇ ತಿಂತಾನೆ ಇದೆಯಾ ಅಂದ್ರೆ ಸೋತಿದ್ಯಾ ಅಂತ. ಅಟ್ಲೀಸ್ಟ್ ಸೆಕೆಂಡ್ ಪ್ಲೇಸ್ ಆದ್ರೂ ಬಾರಮ್ಮ. ಪಾನಿ ಹಾಕಬೇಕು. ಅಲ್ಲ, ಮೇಲ್ಗಡೆ ಮುರ್ದು ಸೈಡಿಗೆ ಇಟ್ಬಿಡ್ತೀವಿ. ಆದ್ರೂ ಸೋತ್ಬಿಟ್ಟಲ್ಲಮ್ಮ. ಇಬ್ರು ಸೋತಿದ್ದೀರಾ. ಇಬ್ರು ಒಂದೊಂದು ಹಾಡು ಹೇಳಿ ಹಾಡು. ಹೊಟ್ಟೆಯಿಂದ ಹಾಡಲ್ಲ, ನಿನ್ ಬಾಯಿಂದ ಹಾಡಲ್ಲದು.
ಹೊಟ್ಟೆಯಿಂದ ಹಾಡು ಹೇಳ್ತೀಯಾ? ನೀವು ತುಂಬಾ ದಿನ ಆಯ್ತು ಹಾಡೊಂದು ನಾನು ಆಡುವೆನು. ಅದೊಂದೇ ಸಾಂಗ್ ಹೇಳ್ಬೇಡಿ, ಬೇರೆ ಮೂವಿ ಸಾಂಗ್ ಹೇಳಿ ಕೇಳ್ತಿದ್ರಲ್ಲ ಇಷ್ಟೋ ತನಕ. ಇಷ್ಟೊತ್ತಂಗ ಹಾಡ್ ಕೇಳ್ತಾವ್ರೆ ಅವರು. ಪನಿಷ್ಮೆಂಟ್ ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ತಿನ್ನೋ ಕೊಟ್ಬಿಡ್ತೀನಿ. ಸೋತ್ರೆ ಹಾಡು ಹೇಳಿದ್ರೆ ಈಸಿ, ಮೆಣಸಿನ್ಕಾಯಿ ತಿನ್ನಕ್ಕೆ ಹೇಳ್ಬಿಡ್ತೀನಿ. ಇಲ್ಲಾಂದ್ರೆ ಡ್ಯಾನ್ಸ್ ಮತ್ತೆ ಮಾಡ್ಬೇಕು. ಹಾಡ್ ಹೇಳ್ಬೇಕು ಇಲ್ಲ ಡ್ಯಾನ್ಸ್ ಮಾಡ್ಬೇಕು. ಯಾವ್ದು ಮಾಡ್ತೀರಾ? ಸೋತಿರೋದು ಪನಿಷ್ಮೆಂಟ್ ಕೊಡ್ಬಾರ್ದ? ಗೆದ್ದಿರೋರ್ punishment ತಗೊಳ್ಳಿ, ಇಲ್ಲ. ಗೆದ್ದಿರೋರಿಗೆ 1,000 ರೂಪಾಯಿ. ಕೈ ಇದಾಗೈತೆ. ಬಿಡಿ, ಆಮೇಲೆ ಇಸ್ಕೊಳ್ಳಿ, ಆಮೇಲೆ ತಗೊಳ್ಳಿ, ಯಾವಾಗ್ಲಿದ್ರು ನಿಮ್ಗೆ ಅಲ್ಲ. ಹೇಳಿ. ಯಾವ ಹಾಡು ನೆನಪಿಗೆ ಬರ್ತಾಯಿಲ್ಲ ಈಗ. ಮೈಕ್ ಬಿಚ್ಕೊಂಡು ನಡೀಲಿ. ಬಿಡಿ ಎಲ್ರು ಕೈ ನಾನೇ ತಗೋತೀನಿ ಹೋಗ್ಲಿ ಮೈಕ್ನ. ಎಲ್ಲರ ಕೈ ಈ ರೇಂಜಿಗೆ ತಿಂದವ್ರೆ. ಖಾರ ಆಯ್ತಾಯ್ತಾ? ನಮ್ಮ ಮಾತ್ರನಾ? ಇಲ್ಲೆಲ್ಲ ಖಾರ ಆಗಿದೆ. ಖಾರವಾಗಿ ಮಾಡಿದಾರಾ? ಅಲ್ಲ, ನಾನ್ ಜಾಸ್ತಿ ಹಾಕೊಂಡ್ಬಿಟ್ಟೆ ಎಲ್ಲಾನು. ಹೇಗಿತ್ತು ಹೋಗ್ಲಿ ಪಾನಿಪುರಿ? ಸೂಪರ್. ನೀನೇನು ಆಗೋದು ತಿಂದಿಲ್ಲ ಬಿಡು, ಹಂಗೆ ನುಂಗಿದ್ಯಾ. ಯಾವ್ದಾದ್ರು ಆಯ್ತಾ? ಯಾವ್ದಾದ್ರು ಆಯ್ತು. ಬಾಯಿಗೆ ಯಾವ್ದು ಈಗ ಬರ್ತಿಲ್ಲ. ಕೈಗೆ ಇಟ್ಕೊಳ್ಳಿ ಒಂಚೂರು ಮುಂದೆ ಎತ್ತುದಿಲಿ. ಏನ ಮೈಕ್ನ ತಗೊಳ್ಳಿ, ಹಿಡ್ಕೊಳ್ಳಿ. ನೀವೇ ಇಟ್ಕೋಬೇಕು. ಇಲ್ಲೇ ಹಿಡ್ಕೊ ಹೋಗ್ಲಿ. ಪರವಾಗಿಲ್ಲ, ಇಟ್ಕೊಳ್ಳಿ ಆ ಕಡೆ ಕೈ. ಹ್ಯಾಂಡ್ ವಾಶ್ ಮಾಡ್ಕೊ ಬರ್ತೀರಾ? ಕೊಡು. ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೋದು ನಿಂದೆ. ಯಾವ್ದಾದ್ರು ಆಯ್ತು. ಯಾವ್ದಾದ್ರು ಆಯ್ತು. ಕಣ್ಣಿನಾಣೆ ನಿದಿರೆ ಇಲ್ಲ, ನೆಮ್ಮದಿನೂ ಇಲ್ಲ, ಭಾವನೆಗಳ ಬಲೆಗೆ ಸಿಲುಕಿ ಬಿಡುಗಡೆನೂ ಇಲ್ಲ. ಅಷ್ಟೇ. ನೆಮ್ಮದಿ ಇಲ್ಲ ಅಂತ ಚೆನ್ನಾಗೆ ತಿಂತಿದ್ಯಲ್ಲಮ್ಮ. ಇವ್ರ ಆಕ್ಷನ್ ನೋಡ್ಲಿಲ್ವಾ? ಅಲ್ಲ, ನೆಮ್ಮದಿ ಇಲ್ಲ ಅಂತ ಪಾನಿಪುರಿ 2 ಪ್ಲೇಟ್ ಮುಗಿಸೈತೆ. ಬೇಕೇನೆ ತಡಿಯ ನೆನಪುತ್ತಿಲ್ಲ. ಪುರಿ ತಾಳಿ. ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಹೇರುವೆ, ಮರಳು ದಾಡಿಯಲ್ಲಿ ಏಕೆ ಸುಮ್ಮನಲೆಯುವೆ, ಅವನ ನಿಯಮವಿಲ್ಲ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು. ಚಂದ ಈ ಹಾಡೋದ್ರ ಹಾಡು ಅದು ನೆನಪಿಗೆ ಬರಲ್ಲ. ಬೇಜಾರಾದಾಗ ಈ ಸಾಂಗ್ ನ ಕೇಳಿಸ್ಕೊಳ್ಳಿ, ತುಂಬಾನೇ ಖುಷಿ ಆಗ್ತೀರಾ. ನಮ್ ಸಾಂಗ್ ಅಲ್ಲ, ಒರಿಜಿನಲ್ ಸಾಂಗ್ ಕೇಳಿಸ್ಕೊಳ್ಳಿ. ನಿಮ್ ಮೈಕ್ ಇಲ್ಲಿದೆ. ನಾನು ಇವಾಗ ಪಾನಿಪುರಿ ತಿನ್ಬೇಕು. ಕೊಡಿ, ಮೈಕ್ ಕೊಡಿ. ಅಲ್ಲಕನ್ರಿ, ಈರುಳ್ಳಿ ಐತೆ, ಇನ್ನೂ ಖಾಲಿ ಮಾಡಿ ಹಾಕೊಳ್ಳಿ, ಮಸಾಲೆ ಹಾಕೊಳ್ಳಿ. ಇನ್ನೊಂದ್ ಸ್ವಲ್ಪ ಇದೆ, ಪಾನಿ ಇದೆ, ಇದು ಪೂರಿ ಇದಾವೆ. ಇದಾವ? ಸಾಕು ನನ್ಗೆ 2. ನಿಂಗೆ ಬೇಕಾ? ಬೇಡ. ಸೊ ಟ್ರೈ ಅಟ್ ನಿಮ್ಮ ಇಲ್ಲ ಮಾಡ್ಬೋದು, ಇಷ್ಟು ತಿನ್ಬೋದು, ಚೆನ್ನಾಗಿರುತ್ತೆ ಪಾನಿಪುರಿ ಚಾಲೆಂಜ್ ಅಂದ್ಮೇಲೆ. ಪೂರಿ ತಗೊಂಡಿರೋದು ಹೌದು. ಎಷ್ಟು ನಿಮಿಷಕ್ಕೆ ಮುಗಿಸ್ಬಿಟ್ವು? ಬೇಗನೆ ಮುಗಿಸ್ಬಿಟ್ಟಿದ್ದೀರಾ? ಬೇಗ ಮುಗಿಸ್ಬಿಡ್ವಾ? ಒಂದು 2 ನಿಮಿಷ. ಇದರಲ್ಲಿ ಬರೀ ಬಟಾಣಿ. ಅದು ಎಲ್ಲ ನಮ್ಮ ಮಾವನ ಎಫೆಕ್ಟ್. ಅವ್ರು ಬೇಗ ತಿಂತಾರೆ ಅಂತ ನೋಡಿ, ನಾನು ತಿಂದಿದ್ದೆ. ಪಾನಿಪುರಿ ತಿಂದ್ರು ತಿನ್ನೋದ್ರ ಕಡೆ ಫುಲ್ಲು ವೇಸ್ಟ್ ಆಗ್ಬಾರ್ದಲ್ವಾ? ಏನ್ ವೇಸ್ಟ್ ಆಗಲ್ಲ, ಅಲ್ಲಿರೋದು ಯಾವ್ದು. ಬೇರೆ ಏನಾದರೂ ಚಾಲೆಂಜ್ ಬೇಕು ಅಂದ್ರೆ ನೀವು ಕಮೆಂಟಲ್ಲಿ ಹಾಕಿರಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಉದ್ಯೋಗದ ಮಾಹಿತಿನ ಕೊಟ್ಟಿದ್ದೆ, ಅದು ಬರೀ 3 ಪೋಸ್ಟ್ ಖಾಲಿ ಇತ್ತು, ಆಯ್ತಾ. ಸೊ ಹಾಗಾಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದೆ. ಆ 3 ಪೋಸ್ಟ್ ಆದಮೇಲೆ ನಾನು ಯಾರಿಗೂ ಅಷ್ಟು ರೆಸ್ಪಾಂಡ್ ಮಾಡ್ತಿಲ್ಲ, ಆದಷ್ಟು ರೆಸ್ಪಾಂಡ್ ಮಾಡಿದ್ದೀನಿ. ಯಾಕಂದರೆ ಅದು ಆಲ್ರೆಡಿ ಫಿಲ್ ಆಗಿದೆಯಲ್ಲ, ನಾನೇನು ಅಂತ ನಿಮಗೆ ರೆಸ್ಪಾಂಡ್ ಮಾಡೋಣ ಅಂತ ಸುಮ್ಮನೆ ನಿಮಗೂ ಬೇಜಾರಾಗುತ್ತೆ ಅಂತ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದೇ ರೀತಿ ಪ್ರತಿ ವಿಡಿಯೋದಲ್ಲೂ ಕೊನೆಗೆ ಯಾವುದಾದ್ರೂ ಉದ್ಯೋಗದ ಮಾಹಿತಿ ನನಗೆ ಗೊತ್ತಾದ ತಕ್ಷಣವೇ ಎಲ್ಲ ವಿಡಿಯೋದಲ್ಲೂ ಕೂಡ ಇನ್ಫಾರ್ಮ್ ಮಾಡಿರ್ತೀನಿ. ಯಾಕಂದರೆ ನನಗೆ ಗೊತ್ತು ಉದ್ಯೋಗನ ಸುಮಾರು ಜನ ಹುಡುಕ್ತಿರ್ತೀರಾ ಅಂತ. ಬಟ್ ಎಲ್ಲ ಇದರಲ್ಲೂ ಕೂಡ ಮನೆಯಿಂದ ಕೆಲಸನೇ ಸಿಗಲ್ಲ. ಬೇರೆ ಬೇರೆ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಇಲ್ಲ ITI ಕಂಪ್ಲೀಟ್ ಮಾಡಿರೋರಿಗೆ ಯಾವುದಾದ್ರೂ ಉದ್ಯೋಗದ ಬಗ್ಗೆ ಸಿಕ್ಕಿದ್ರೂ ಕೂಡ ನಾನು ಅದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಯಾಕಂದರೆ ನಿಮ್ಗೂ ಕೂಡ ಒಳ್ಳೇದಾಗಲಿ ಅಂತ ಅಷ್ಟೇ. ಮತ್ತೆ ನಾವು ಯಾವ ರೀತಿ ವಿಡಿಯೋ ಮಾಡ್ತೀವಿ, ಯಾವ ರೀತಿ ತಮ್ನೇಲ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಡ್ತಿರ್ತೀವಿ. ಸೊ ನೀವು ಏನಾದ್ರು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಚಾಲೆಂಜ್ ವಿಡಿಯೋನು ಕೂಡ ಮಾಡ್ಬೋದು. ಪಾನಿಪುರಿ ಇಲ್ಲ ಗೋಬಿ ಮಂಚೂರಿ ಇಲ್ಲ ಐಸ್ ಕ್ರೀಮು, ಈ ಥರ ಸುಮಾರು ಚಾಲೆಂಜಸ್ಗಳನ್ನ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಹತ್ರ ಎಲ್ಲರ ಹತ್ರನೂ ಒಂದು ಸ್ಮಾರ್ಟ್ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಏನಾದರೂ ಸ್ಟಾರ್ಟ್ ಮಾಡಿ, ಬರೀ ಅಂದರೆ ನಾವು ಮಾಡೋದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನೀವು ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನೋಡಿ, ನಂತರ ಒಬ್ಬ ಕ್ಯಾಮ್ರಾಮನ್ ಬೇಕಾಯ್ತಾರೆ. ಸೊ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಒಂದು ನಾವು ತೋರಿಸಿದ್ವಲ್ಲ ಸ್ಟ್ಯಾಂಡು, ಆ ಥರ ಸ್ಟ್ಯಾಂಡ್ ತೊಗೊಂಡು ಇಟ್ಕೊಂಡು ಮಾಡ್ಬೋದು. ಅದಕ್ಕಿಂತ ಬೆಟರ್ ಏನಂದರೆ ಕ್ಯಾಮ್ರಾಮನ್ ಇರೋದು. ಅವಾಗ ಇನ್ನೂ ಈ ಥರ ಝೂಮ್ ಮಾಡ್ಕೋಬೋದು, ಝೂಮ್ ಔಟ್ ಮಾಡ್ಕೋಬೋದು. ಈ ತರ ಈಗ ಝೂಮ್ ಮಾಡು, ಹಿಂಗೆ ಈ ಥರ ತಿನ್ನೋದನ್ನೆಲ್ಲ ಝೂಮ್ ಮಾಡ್ಬೋದು. ಯಾರು ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿ ಆಡಿಲ್ಲ, ಎಲ್ಲ ಆಯ್ತು, ಚೆನ್ನಾಗಿ ಆಡಕ್ಕೆ ಓಹೋ ಸಿಂಗರು ಎಸ್ ಜಾನ್ಕಿ
ಪಾಪ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಎಸ್ ಜಾನಕಿಯಮ್ಮ ಅವರಲ್ಲವರು ಎಸ್ ಭಾರತಿಯಮ್ಮ. ಎಸ್ ಭಾರತಿ ಅಮ್ಮ ಅವರು. ಶಿವರಾಜ ತಾತನ ಹೆಸರು ಅಲ್ಲ ಅದು ಅಲ್ವಾ? slow ಅಲ್ಲಿ ಬಂತು ಹೆಸರು ಅವ್ರದ್ದು. ಬೇರೆನಾ? ತಾತನ್ ಪ್ರೀತಿಯಿಂದ ಕರೆಯೋದು. ಪ್ರೀತಿಯಿಂದ ಕರೆಯೋದು. ನಿಮ್ಮ ಅಪ್ಪನ ಹೆಸರು ಶಿವರಾಜ ಅಂತಾನೆ ತಾನೆ, ಇನ್ನೇನಂತ ಹೇಳ್ತಾನೆ. ನನ್ನೊಂದು ಪುರಿ ಎತ್ಕೊಂಡವ್ರೆ, 6 ಪುರಿ ಇತ್ತು, 1 ಖಾಲಿ ಆಗೈತೆ. ಇನ್ನೊಂದು ಹಾಕಳಿ ಪರವಾಗಿಲ್ಲ. ಬೇಡ, ಇರ್ಲಿ ಹಾಕಲಿ ಇದೆಯಂತಲ್ಲ. ಈತೆ ತಗೊಳ್ಳಿ ತಿನ್ನಿ. ಐತೆ. ಸೊ ಈಗ ನಮ್ಮ ಮಂಡಿ ನೋವು ಜಾಸ್ತಿ ಆಗ್ತೈತೆ. ನಾವು ಎದೆಲಿ ಪರವಾಗಿಲ್ಲ. ಎದೆಲಿ ಇಷ್ಟ ಆಗಿತ್ತು ಚಾಲೆಂಜು ಇವತ್ತಿಂದು. ತಡೀರಿ, ನಿಮಗೆ ಉದ್ಯೋಗದ ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ, ನಿಮಗೆ ಯೂಸ್ಫುಲ್ ಆಗಿರೋದು. ಸೊ ಇಲ್ಲಿ ತಮ್ನೇಲ್ ರೆಡಿ ಆಗೋದಕ್ಕೆ ಇಟ್ಟಿದ್ದೀನಿ, ಆವಾಗಲೇ ಫೋಟೋ ತಗೊಂಡಿದ್ನಲ್ಲ ಇವೆರಡು. ಸೊ ಇಲ್ಲೇ ಪ್ರಾಂಪ್ಟು ಕೂಡ ಹಾಕಿದ್ದೀನಿ ನೋಡಿ. ಸೊ ಆ ಥರ ಜನರಲ್ ಆಗಿ ನಿಮ್ಗೇನು ಇಂಗ್ಲೀಷ್ ಬರಲೇಬೇಕು ಅಂತಲ್ಲ, ನೀವೇನು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಟೈಪ್ ಮಾಡಿ ಹಾಕಿದ್ರೆ ಅದು ತಮ್ನೇಲ್ ಜನ್ರೇಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಯಾವ್ಯಾವ ಓಪನಿಂಗ್ಸ್ ಖಾಲಿ ಇದೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, L&T ಟೆಕ್ನಾಲಜಿನಲ್ಲಿ ಪ್ರೊಸೆಸರ್ ವೆರಿಫಿಕೇಷನ್ ಇಂಜಿನಿಯರ್, ARM ಬೇಸ್ಡ್ ಪ್ರೊಸೆಸರು. ಸೊ ಬೆಂಗಳೂರು ಮತ್ತು ಹೈದರಾಬಾದ್ ಲೊಕೇಶನಲ್ಲಿ ಓಪನಿಂಗ್ಸ್ ಇದೆ. ಸೊ ಈ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮ್ಗಳನ್ನ ಸೆಂಡ್ ಮಾಡ್ಬೋದು. ಹಾಗೆ ನಿಮ್ದೇನಾದರೂ 10th ಅಥವಾ ಬೇರೆ PUC, ITI ಡಿಪ್ಲೊಮಾ ಅಥವಾ ಯಾವ್ದಾದ್ರು ಪದವಿ ಕಂಪ್ಲೀಟ್ ಆಗಿದೆಯಾ, ಅಲ್ಲೂ ಕೂಡ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಟೀಮ್ ಲೀಡರ್ ಮತ್ತು ಸೇಲ್ಸ್ ಹೆಡ್ ಉದ್ಯೋಗಗಳಿಗೆ ಖಾಲಿ ಇದೆ. ಸೊ ನೀವು ಡೈರೆಕ್ಟಾಗಿ ವಾಕಿನ ಕೂಡ ಅಟೆಂಡ್ ಮಾಡ್ಬೋದು. ಇಲ್ಲಿ ಲೊಕೇಶನ್ ಕಾಣಿಸ್ತಾ ಇದೆಯಲ್ಲ, ಆ ಲೊಕೇಶನ್ಗೆ ಹೋಗಿ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗಡೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು ಕೂಡ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ವಾಟ್ಸಪ್ನಲ್ಲಿ ನಿಮ್ಮ ರೆಸ್ಯೂಮ್ಗಳನ್ನ ಕೂಡ ಸೆಂಡ್ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಉದ್ಯೋಗದ ಬಗ್ಗೆ. ಸೊ ಇನ್ನು ತಮ್ನೇಲ್ ಬಗ್ಗೆ ನೋಡಿ, ಇಲ್ಲಿ ಜನ್ರೇಟ್ ಮಾಡಿ ಕೊಟ್ಟಿದೆ ನೋಡಿ, ಎಷ್ಟು ಈಸಿಯಾಗಿ ತಮ್ನೇಲ್ ಕೂಡ ಜನ್ರೇಟ್ ಮಾಡಿಕೊಟ್ಟಿದೆ ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಇದೇ ತಮ್ನೇಲ್ ಹಾಕೋದು. ಸೊ ನಾನು ಹೇಳಿದ್ನಲ್ಲ, ನಮ್ಮ ಜೊತೆ ನೀವು ಕೂಡ ಬೆಳಿಬೇಕು ಅನ್ನೋದು ಆಸೆ. ಅದಕ್ಕೋಸ್ಕರ ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋನ ತಿಳಿಸ್ಕೊಡ್ತಾ ಇರೋದು. ಸೊ ನಾನು ತೋರಿಸ್ತೀನಿ ನೋಡಿ ಹತ್ರದಲ್ಲೇ. ಆವಾಗಲೇ ಫೋಟೋ ತೊಗೊಂಡಿದ್ದೀನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಆ ವಿಡಿಯೋ ಆ ಫೋಟೋಸ್ಗಳಿಗೆ ಈ ಥರ ನಾನೇ ಸುಮ್ಮನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಸೆಂಟೆನ್ಸ್ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಪ್ರಾಂಪ್ಟ್ನ ಹಾಕಿದ್ರೆ ನೋಡಿ, ಈ ಥರ ಇಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡುತ್ತೆ, ತಮ್ನೇಲ್ನ ರೆಡಿ ಮಾಡಿಕೊಡುತ್ತೆ. ಸೊ ನಾವು ಬೆಳೆಯೋಣ, ನಮ್ಮ ಜೊತೆ ನಿಮ್ಮನ್ನು ಬೆಳೆಸೋಣ, ಮತ್ತು ನಮ್ಮ ಕೈನಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ಒಂದೇ ವಿಡಿಯೋದಲ್ಲಿ ತುಂಬಿರ್ತೀವಿ ವಿತ್ ಫನ್. ಯಾಕೆ ಹೇಳ್ತೀಯ? ರೆಸ್ಪೆಕ್ಟಾ? ಗಂಡನ ಮೇಲೆ ಇಷ್ಟೊಂದು ರೆಸ್ಪೆಕ್ಟಾ? ಕೂತ್ರೆ ಒಂಥರ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ನೋಡಮ್ಮ ಹೆಂಗೆ ಎಡಿಟ್ ಮಾಡಿದ್ದೆ ಅಂತ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ ಇದು. ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮ್ಮನ್ನ. ನೋಡು ಇಲ್ಲಿ ಹೆಂಗೆ ಎಡಿಟ್ ಮಾಡಿದ್ದೀನಿ ನಿನ್ನ ಫೋಟೋ ಅಂತ. ಹಿಂಗೇನು ಗೊತ್ತಾಗಲ್ಲ. ನಮ್ಮ ಅಮ್ಮಂಗೆ ಹೇಳಿದ್ದೀನಪ್ಪ, ಮಾಡಮ್ಮ ಏನೇನು ಅಡುಗೆ ಮಾಡ್ತೀಯ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿ ಅಂತ. ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನ ಕೈನಲ್ಲಿ ಆದಷ್ಟು ಸಹಾಯನ ನಾನು ಮಾಡ್ತಾ ಇರ್ತೀನಿ. ಸೊ ಉಪಯೋಗ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹೇಳ್ತಿದ್ದೀನಲ್ಲ, ನಾನು ಯಾವಾಗಲೂ ಪದೇ ಅದನ್ನೇ ಹೇಳೋದು. ಇವಾಗ ನಿಮ್ಮಿಂದನೇ ನಮಗೆ ತುಂಬಾ ಪ್ರೀತಿ ಸಿಕ್ಕಿದೆ, ಮತ್ತು ಹಣನೂ ಕೂಡ ಸಿಕ್ಕಿದೆ. ಸೊ ನನ್ನ ಕೈನಲ್ಲಿ ಎಷ್ಟು ನಿಮಗೆ ಒಳ್ಳೇದು ಮಾಡ್ಬೋದು ಅದನ್ನು ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ ಅಲ್ವಾ? ನೀನೇನೇನು ಮಾಡಿದೆ? ನೀನೇನೇನು ಮಾಡಿದೆ? ಇಲ್ಲ ನಮ್ಮಮ್ಮ ಸಪೋರ್ಟಿವ್ ಆಗಿರೋದು ನೋಡಿ. ಇಲ್ಲಿ ನಮ್ಮ ಅಪ್ಪಂದು ಔಟ್ಫಿಟ್ ಇದೆ ಇತ್ತಾನೆ. ಇಲ್ಲ ಎಷ್ಟು ಬೇಗ ಚೇಂಜ್ ಮಾಡ್ಕೊ ಬಂದವ್ರೆ. ಕಾಯ್ತಿದ್ರು ಅವರು. ನೀವೇನು ಹೆಲ್ಪ್ ಮಾಡ್ತೀರಾ? ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಏನು ಮತ್ತೆ ಹೇಳ್ತಾರೆ ಈಗ ಯಾವ ಕ್ಯಾಮ್ರಾ ಎಲ್ಲಿ ಇಟ್ಕೋತೀರಾ? ನಮ್ಗೆಲ್ಲ ಹೆಂಗ್ ಇಟ್ಕೋತೀರಾ? ಇಟ್ಕೊಂಡು ತೋರಿಸಿ. ಇಟ್ಕೊಳ್ಳಿ, ಕ್ಯಾಮ್ರಾ ಇಟ್ಕೊಳ್ಳಿ. ಎಂದ ಮೆಟ್ಲೆ ಐತೆ ಬಿದ್ಗಿದ್ ಹೋಗಿರ. ಅವ್ರ ಕ್ಯಾಮ್ರಾ ಇಟ್ಕೋಬೇಕಿದ್ರೆ 2 ಕೈಯು ಹಿಂಗಿರುತ್ತೆ, ಹಿಂಗೆ. ಅದು ಹೊಟ್ಟೆ ಸ್ಟ್ಯಾಂಡ್ ಕಣಮ್ಮ, ಹಿಂಗೆ ಹಿಂಗೆ ಇಟ್ಕೊಳಕ್ಕೆ ಹೊಟ್ಟೆ ಸ್ಟ್ಯಾಂಡ್. ಎಲ್ಲಿ ಇಟ್ಕೊಳ್ಳಿ? ಅಲ್ಲಿ ಹಿಂಗೆ ಹೊಟ್ಟೆ ಸ್ಟ್ಯಾಂಡ್. ಈ ತರ ಸ್ಟ್ಯಾಂಡ್ ಇದು ಫ್ರೀ ಬಜೆಟ್. ಸೊ ಈ ತರ ಸ್ಟ್ಯಾಂಡ್ ಇದ್ರೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ಇಟ್ಕೊಳಕ್ಕೆ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಅಪ್ಲೋಡ್ ಮಾಡೋದು ಹೇಳ್ಕೊಡ್ಬೇಕು ಅಂದರೆ ಸರಿ, ನಾನು ಅಪ್ಲೋಡಿಗೆ ಹಾಕ್ತೀನಿ, ಯಾಕಂದರೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ನಾನು. ಸೊ ಇವಾಗಲೇ ಸ್ಕೆಡ್ಯೂಲ್ ಮಾಡ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಕೆಡ್ಯೂಲ್ ಮಾಡೋದು ಅಂತ. ಓಕೆ, ಇದರಲ್ಲಿ ರೆಕಾರ್ಡ್ ಮಾಡ್ತಿರ್ತೀನಿ ಅಲ್ವಾ?
ಓಕೆ, ನೋಡ್ತೀನಿ ಯಾವ ಥರ ಮಾಡ್ಬೋದು ಅಂತ. ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಅವಳ ಮೊಬೈಲ್ನಲ್ಲಿ ಸ್ಟೋರೇಜ್ ಇಲ್ಲ. ಸೊ ಇಷ್ಟು ತಮ್ನೇಲ್ ಕ್ರಿಯೇಟ್ ಮಾಡೋದನ್ನ ಈ ವಿಡಿಯೋದಲ್ಲಿ ಕಲ್ತ್ಕೊಂಡಿರಿ. ಅಪ್ಲೋಡ್ ಯಾವ ರೀತಿ ಮಾಡೋದು, ನಿಮ್ಗೇನಾದರೂ ನೆಟ್ವರ್ಕ್ ಸಿಗ್ತಿಲ್ಲ ಅಂದರೆ ಅದಕ್ಕೆ ಯಾವ ರೀತಿ ಮಾಡೋದು ಅಂತ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಮಾಡ್ರಪ್ಪ. ಬಾಯ್ ಬಾಯ್. ವಾಕ್ ಮಾಡಕ್ ಹೋಗ್ತವ್ರು, ಪಾನಿಪುರಿ ತಿಂದೋಡ ಇಳ್ಸಕ್ ಹೋಗ್ತಿದ್ದಾರೆ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.